ನಮಸ್ಕಾರ ಸ್ನೇಹಿತರೆ, ನಾನು ವಿಡಿಯೋ ಮಾಡಿದೆ ಒಂದು ವಾರ ಆಯಿತು. ಇವತ್ತು ಇಲ್ಲೆಲ್ಲೋ ಬಂದು ನನ್ನ ಮಕ್ಕಳನ್ನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ. ಏನು ಸ್ಟೋರಿ ಮಾಡೋದು? ಯಾರೋ ಕೇಳಿದ್ರು ನನಗೆ, ನಿಮ್ಮದು ಸ್ಟೋರಿ ಏನು ಅಂತ. ನಾನು ಡೈಲಿ ವಿಡಿಯೋ ಮಾಡೋದೇ ಸ್ಟೋರಿ. ಯಾಕಂದರೆ ನಮ್ಮದು ಈಗ ಆಟೋ ಜೀವನ ಹೆಂಗಿರುತ್ತೆ ಸ್ಟೋರಿ, ಅದು ಏನು ಫಿಲ್ಮ್ ಸ್ಟೋರಿ ಆದರೆ ಎಲ್ಲ ಸ್ಟೋರಿ ಮಾಡಿ ಆ್ಯಕ್ಟ್ರುಗಳಿಗೆಲ್ಲ ಕಂಡು ಹಾಕ್ಬೋದು. ಇದು ಹಾಗಿಲ್ಲಲ್ಲ, ಇದು ನಾನು ಏನು ಮಾಡ್ತೀನಿ ಅದೇ ಸ್ಟೋರಿ ಅಲ್ವಾ, ಬೇರೆ ಸ್ಟೋರಿ ಇಲ್ಲ. ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ ಕಾಡೊಳಗೆ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ದೂರ ಹೋಗಬೇಕು. ಇವತ್ತು ಯಾವುದೇ ರೀತಿ ಬಾಡಿಗೆ ಇಲ್ಲ. ಇವತ್ತು ಸುಮ್ಮನೆ ಏನು ಮಾಡೋದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ್ದಾದ್ರು ಜನ ಯಾರಾದರೂ ಸಿಗ್ತಾರ ಬಾಡಿಗೆ ಮಾಡೋಕ್ಕೆ? ಯಾವ್ದಾದ್ರು ಬಾಡಿಗೆ ಆದರೆ ಇಲ್ಲೊಂದು ಚಿಕ್ಕದು ಕೆರೆ ಬೇರೆ ಇದೆ, ಚಿಪ್ಪಳಿ ಕೆರೆ ಅಂತ. ಇದು ಸಾಗರ ಟು ಸಿಗಂದೂರು ಹೋಗುವಂಥ ಒಂದು ಮೇನ್ ರೋಡು. ಈಗ ನಾನು ಸಿಗಂದೂರು ಸೈಡಿಂದ ಸಾಗರ ಹೋಗ್ತಾ ಇದ್ದೀನಿ. ನೋಡಿ, ಡಿಪ್ಲೊಮ್ ಕಾಲೇಜ್ ಇದು, ಪಾಲಿಟೆಕ್ನಿಕ್ಕು. ನೋಡಿ, ಗ್ರೀನರಿ, ಒಳ್ಳೆ ಗ್ರೀನರಿ ಇದೆ, ತೋಟ. ಯಾರೋ ಒಂದು ಬಾಡಿಗೆ ಬಂತು ನನಗೆ. ಮುಂದೆ ಹೋಗ್ತಾರೋ ಆಟೋದವನು ಹಾಕ್ಕೊಂಡು ಹೋಗ್ಬಿಟ್ಟ. ನಾನು ಸ್ವಲ್ಪ ಅಲ್ಲಿ ನಿಧಾನ ಸ್ಟಾಪ್ ಮಾಡಿದೆ. ಅದು ನೋಡೋದಕ್ಕ ನನಗೆ ತಪ್ಪಾಯಿತು ಬಾಡಿಗೆ. ಅದು ನೋಡೋಣ ಮತ್ತೆ ಯಾವುದಾದ್ರು ಬಾಡಿಗೆ ಸಿಗುತ್ತಾನಂತ ನಿಧಾನ ಹೋಗ್ತಾ ಇದ್ದೀನಿ ನಾನು. ಯಾರು ಸ್ವಾಮೀಜಿ ಬರ್ತಾರೆ ಅಂತ ಹೇಳಿ ಎಲ್ಲ ಕಡೆನೂ ಫೋಟೋ ಹಾಕಿದ್ದಾರೆ. ನೋಡೋದ ಎಲ್ಲ ಕಡೆನೂ ಬ್ಯಾನರು ಫುಲ್ಲು. ಸಾಗರ ಸಿಟಿ ಒಳಗಡೆ ಬಂದೆ. ಸಾಗರ ಸಿಟಿ ಒಳಗಡೆ ಬರ್ತಾ ಇದ್ವಿ. ಇದು ಸಾಗರ ಸರ್ಕಲ್, ಇದು BH ರೋಡ್ ಸರ್ಕಲ್. ಇದು ಶಿವಮೊಗ್ಗ ಟು ಜೋಗ್ ಫಾಲ್ಸ್ ಹೋಗೋ ಮೇನ್ ರೋಡು. ಸಾಗರ ಪೇಟೆ ಒಳಗೆ ಬಂದು ನಮ್ಮ ಸ್ಟ್ಯಾಂಡಿಗೆ ಗಾಡಿ ಹಾಕಿದ್ದೀನಿ. ನೋಡಿ, ಅಲ್ಲಿ ಹುಡುಗ ಬೇರೆ ಕೂತಿಯಾನಪ್ಪ. ನೋಡಿ, ಕಸ್ಟಮರಿಗಾಗಿ ಕಾಯ್ತಾ ಇದ್ದಾರೆ. ನೋಡ್ರಿ, ಕಡಲೆಕಾಯಿ ವ್ಯಾಪಾರ ಮಾಡ್ತಾರೆ. ನೋಡ್ರಿ, ಕಡಲೆಕಾಯಿ ಹೆಂಗಿದೆ ನೋಡಿ, ಈ ಥರ ಇದೆ ಕಡಲೆಕಾಯಿ. ಇದನ್ನ ನೋಡಿ ಓಪನ್ ಮಾಡಿ ನೋಡ್ರಿ, ಕಡಲೆಕಾಯಿ ಮಾಡ್ತಾರೆ ಅವರು. ಸುಮಾರು ಒಂದು 10 ವರ್ಷದಿಂದ ಇದೇ ಜಾಗದಲ್ಲಿ, ಇದೇ ಪ್ಲೇಸಲ್ಲಿ ಕಡಲೆಕಾಯಿ ಮಾರ್ಬಿಟ್ಟು ಈ ಸೀಸನಲ್ಲಿ ಮತ್ತೆ ಹೊರಟೋಗ್ತಾರೆ ವಾಪಸ್. ನೋಡಿ, ಅವ್ರು ಯಾರು ಪ್ರಪಂಚ ಯೋಚನೆ ಮಾಡ್ತಾ ಕೂತಿಯಾರು, ಪ್ರಪಂಚದ ಬಗ್ಗೆ. ಸಾಗರ ಮೇನ್ ರೋಡು.
ಶಿವಮೊಗ್ಗ ಟು ಈ ಕಡೆ ಜೋಗ್ ಫಾಲ್ಸ್. ನೋಡೋದು ಬಸ್ ಬರ್ತಾ ಇದೆ, ಶಿವಮೊಗ್ಗ ಟು ಬಸ್.